ಇದುವರೆಗೂ ಲೈಫಲ್ಲಿ ಆಗಿರುವಂಥ ಎಕ್ಸ್ಪೀರಿಯನ್ಸಸ್ಸಲ್ಲಿ ನಾನು ಕಲ್ತಿರುವಂಥ ಪಾಠ, ನಾವು ಎಷ್ಟು ಪೇಷನ್ಸಿಂದ ಇರ್ತೀವೋ ಲೈಫಲ್ಲಿ ಅಷ್ಟು ಬೆಳೀತಾ ಹೋಗ್ತೀವಿ. ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ರೆಸ್ಪೆಕ್ಟ್ ಅನ್ನೋದು ಪಡ್ಕೊತಾ ಹೋಗ್ತೀವಿ. ನಾವು ಎಷ್ಟು ಕಡಿಮೆ ಮಾತಾಡ್ತೀವೋ ಆಗ ನಮ್ಮ ಮಾತಿಗೆ ಅಷ್ಟು ಬೆಲೆ ಅನ್ನೋದಿರುತ್ತೆ. ನಾವು ಎಷ್ಟು ಕಡಿಮೆ ಆಸೆ ಪಡ್ತೀವೋ ಅಷ್ಟು ನೆಮ್ಮದಿಯಾಗಿರ್ತೀವಿ. ಏನಂತೀರಾ? ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ತಿಂಡಿಗೆ ಚಪಾತಿನ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ನನ್ನ ಫೇವ್ರೆಟ್ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ಗೋಸ್ಕರ ನಾನು ಬೂದ್ಗುಂಬಳಕಾಯಿ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ನಾನು ಈ ಜ್ಯೂಸನ್ನ ತೊಗೊತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು. ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಸೊ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಡೈಲಿ ತೊಗೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಸ್ ಯೂಶ್ವಲ್ ಬೇಗ ರೆಡಿಯಾಗಿ ಇನ್ನೇನು ಕೆಲಸಕ್ಕೆ ಹೊರಟೆದು. ಇವತ್ತು ಸ್ಕೂಲಲ್ಲಿ ನಾರ್ಮಲ್ ಡೇ ಅಂತ ಹೇಳ್ಬೋದು. ಇನ್ನೇನು ಎಕ್ಸಾಮ್ಸ್ ಕೂಡ ಹತ್ರ ಬರ್ತಿದೆ, ಮಿಡ್ ಟರ್ಮ್ ಎಕ್ಸಾಮ್ಸ್. ಪೋರ್ಷನ್ಸ್ ಎಲ್ಲ ಕಂಪ್ಲೀಟಾಗಿ, ಕ್ಲಾಸಸ್ ತುಂಬಾ ಬೋರಿಂಗ್ ಅಂತ ಅನಿಸ್ತಿದೆ, ಎಸ್ಪೆಷಲಿ ರಿವಿಷನ್ ಕ್ಲಾಸಸ್. ಫೈನಲಿ ಮನೆಗೆ ಹೊರಟು ಬಂದೆ. ಆ್ಯಂಡ್ ಬೆಂಗಳೂರಲ್ಲಿ ಇತ್ತೀಚೆಗೆ ಸಿಕ್ಕಾಬಟ್ಟೆ ಮಳೆ ಆಗ್ತಿದೆ ಸಂಜೆ ಆಗ್ತಿದ್ದಂಗೆ. ಸೊ ಈ ಮಳೆಗೆ ಬಿಸಿ ಬಿಸಿ ಬಜ್ಜಿ ಅಥವಾ ಬೋಂಡಾ ಅಂತೂ ಇರಲೇಬೇಕಲ್ವಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಬಾಯ್.